ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ. ಕಬಡ್ಡಿ ವ್ಲಾಗ್ನ ಕಂಟಿನ್ಯೂಷನ್ ಪಾರ್ಟ್ ಇದು. ನನ್ನ ಹಿಂದಿನ ವ್ಲಾಗಲ್ಲಿ ಒಂದು ಮಗು ಸಿಕ್ಕಿತು ಅಂತ ಹೇಳಿದ್ದೆ. ಆ ಮಗು ಬಗ್ಗೆ ಆಫೀಸಲ್ಲಿ ಹೇಳೋಣ, ಅವ್ರ ಹತ್ರ ಅನೌನ್ಸ್ ಮಾಡಿಸೋಣ ಜನರಿಗೆ, ಯಾರಾದರೂ ಫ್ಯಾಮಿಲಿಯವ್ರು ಬಂದು ಕರ್ಕೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು ಆಫೀಸ್ ಹತ್ರ ಬಂದ್ವಿ. ಅವರು ಮೈಕ್ ಇಲ್ಲ ಅಂತ ಹೇಳಿದ್ರು. ಮುಂದೆ ಏನಾಯಿತು ಅನ್ನೋದು ಈ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ಆ ಫ್ಯಾಮಿಲಿಯವ್ರು ಸಿಕ್ಕಿದ್ರಾ ಅಥವಾ ಪೊಲೀಸವ್ರಿಗೆ ಒಪ್ಸಿದ್ವಾ ಮಗುನ, ಏನಾಯಿತು ಅನ್ನೋ ಪೂರ್ತಿ ಡೀಟೇಲ್ಸ್ ಈ ವ್ಲಾಗ್ನಲ್ಲಿರುತ್ತೆ. ಯಾರು ವ್ಲಾಗ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಜವಾಬ್ದಾರಿ ಇದೆ ನೋಡಿ, ಅಲ್ಲಿ ಬಿಟ್ಬಿಟ್ಟು ಹೋಗಿ ಅಂತ ಹೇಳ್ತಿದ್ದಾರೆ. ಮೈಕ್ಗಳಿಲ್ವಂತೆ, ಈಗ ತಪ್ಪಿಸ್ಕೊಂಡಿದೆ ಅಂತಂದರೆ ಕೇರೇ ಮಾಡ್ತಾಯಿಲ್ಲ. ಪಾಪ ಇದಕ್ಕೆ ಮಾತಾಡೋಕ್ಕೂ ಗೊತ್ತಾಗ್ತಾ ಇಲ್ಲ ಚಿಕ್ಕದು. ಅಡುಗೆ ಮಾಡ್ತಿದ್ರಾ ನಿಮ್ಮಮ್ಮ? ಇಲ್ಲಿ ಅಡುಗೆ ಮಾಡ್ತಿದ್ದಾರಾ? ಪೊಲೀಸ್ಗಳು ಕಾಣಿಸ್ತಿಲ್ಲ. ಇಲ್ಲ ಆಫೀಸಲ್ಲಿ ಕೂಡ ಸರಿಯಾಗಿ ಹೆಲ್ಪ್ ಮಾಡ್ತಾ ಇಲ್ಲ, ಯಾರೂ ಇಲ್ಲ. ಇಲ್ಲಿ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಎಷ್ಟು ಜನಗಳಿದ್ದಾರೆ. ಆ ಪೊಲೀಸ್ ಜೀಪ್ ನಿಂತೈತೆ. ಪೊಲೀಸ್ ಇರ್ತೀಯಾ? ಇರ್ತೀನಿ ಅಂತಿದ್ದೆ, ಏನು ಗೊತ್ತಿಲ್ಲ. ಯಾವ್ರಪ್ಪ ನಿಮ್ದು? ಇಲ್ವಲ್ಲನಾ? ಇಲ್ಲ. ನಿಮ್ಮ ಅಮ್ಮನ ಹೆಸರೇನು? ಶಶಿ. ಶಶಿ ಅಮ್ಮನ ನಿಮ್ಮ ಅಮ್ಮನ ಹೆಸರು ಶಶಿನಾ? ನಿಮ್ಮಪ್ಪನ ಹೆಸರು ಶಶಿನಾ? ಜೀಪ್ ಐತೆ, ಜೀಪ್ ಒಳಗಡೆ ಯಾರೂ ಇಲ್ಲ. ನಡೀರಿ, ಇರ್ಸ್ಕೊಂಡಿರೋದ ನಮ್ಮ ಹತ್ರನೇ. ಪಾಪ ಊಟ ಏನಾರು ಊಟ ತಿಂದ ಮಗ್ನೆ? ತಿಂದ? ಏನು ತಿಂದೆ? ಸುಮ್ಮನೆ ಅವನು ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ತೋರಿಸ್ತವನೆ. ಅದು ಗೊತ್ತಿಲ್ಲ ಮಾತ್ರ. ಅವ್ರ ಅಮ್ಮನ ಹೆಸರು ಶಶಿ, ಅವ್ರ ಅಪ್ಪನ ಹೆಸರು ಶಶಿ ಅಂತಾನೆ ಹೇಳ್ತೈತಲ್ಲ. ಇಲ್ಲಿ ಜೀಪ್ ಐತೆ. ಹುಡುಕ್ತಾನೋ ಇಲ್ವಲ್ಲ ಯಾರೂ? ಹಲೋ ಹಲೋ ಮೇಡಮ್, ಕಪ್ಪಡಿ ಗೊತ್ತಾ? ಕೈಯೇ ಕೊಡಿ, ಮಾತಾಡ್ತೀನಿ. ಇಟ್ಕೊಡಿ. ಕಟ್ ಮಾಡಿ. ಅಡುಗೆ ಮಾಡ್ತಾ ಇದ್ದಾರಾ? ಎಲ್ಲ ಅಡುಗೆ ಮಾಡ್ತಿದ್ದಾರೆ. ಎಲ್ಲ ಅಡುಗೆ ಮಾಡ್ತಿದ್ದಾರಪ್ಪ? ಹಾಂ, ಎಲ್ಲಿ? ಇಲ್ಲ, ಎಲ್ಲಿ? ಆ ಕಡೆನಾ? ದೂರ ಯಾರ್ಯಾರು ಬಂದಿದ್ರೆ? ನಿಮ್ಮ ಜೊತೆ ಯಾರ್ಯಾರು ಬಂದವ್ರೆ? ಯಾರ್ಯಾರು ಬಂದಿದ್ದೀರಾ ನೀವು? ಯಾರ್ಯಾರು ಬಂದಿದ್ದು? ನಿಮ್ಮ ಅಪ್ಪ ಅಮ್ಮ ಬಂದಿದ್ದೀರಾ? ಆಮೇಲೆ ಇನ್ಯಾರು ಬಂದವ್ರೆ? ಹಾ, ನಿಮ್ಮ ಅಣ್ಣ ಬಂದವನಾ? ಆಫೀಸಲ್ಲಿ ಯಾರೂ ಇರಲಿಲ್ಲ, ಲಾಕ್ ಆಗಿದೆ. ಅವ್ರಿಗೆ ಹೇಳಿದ್ರೆ ಪೊಲೀಸ್ ಇರ್ತಾರೆ, ಹೋಗಿ ನೋಡಿ ಅಂತ ಹೇಳಿದ್ರು. ಇವಾಗ ಇಲ್ಲೇ ನಿಲ್ಸ್ಕೊಂಡಿದ್ದೀವಿ, ಯಾರು ಹುಡ್ಕಕ್ಕೂ ಬಂದಿಲ್ಲ. ಅದು ಸರಿಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ ಅದಕ್ಕೆ. ಅದೇ ಹಲೋ, ನಿಂತ್ಕೊ ಹೋಗ್ಬೇಡ. ಹಲೋ ಹಲೋ ಕಟ್ ಮಾಡ್ತಾ ಮುಂದೆ. ಹಲೋ,
ಮ್ಯಾಮ್ ನಮಸ್ತೆ, ಮೈಸೂರು ಡಿಸ್ಟಿಕ್ಕು ಕೆ ಆರ್ ನಗರ ತಾಲೂಕು ಕಪ್ಪಡಿಯಿಂದ ಕಾಲ್ ಮಾಡ್ತಿರೋದು. ಮಗು ತಪ್ಪಿಸ್ಕೊಳ್ಳೋದು. ಹಲೋ, ಹಲೋ ಹಲೋ, ಕೇಳಿಸ್ತಾನೆ ಇಲ್ಲ. ಬಾ, ಜ್ಯೂಸ್ ಕೊಡಿಸ್ತೀನಿ ಬಾ. ಮೇಡಮ್ ಇಲ್ಲೊಂದು ಮಗು ಮಿಸ್ ಆಗೈತೆ, ನಮ್ಮ ಕಡೆ ಸಿಕ್ಕೈತೆ. ಅದು ಕಪ್ಪೆಯಲ್ಲಿ ಇಲ್ಲಿ ಜೀಪ್ ಐತೆ, ಯಾರು ಇಲ್ಲ. ಓಕೆ ಮೇಡಮ್, ಓಕೆ ಸರ್, ಥ್ಯಾಂಕ್ ಯು ಸರ್. ಕಟ್ ಮಾಡಿ ಯಾರು ಕನೆಕ್ಟ್ ಮಾಡ್ತಾರೆ. ಅಲ್ಲ, ಕನೆಕ್ಟ್ ಮಾಡ್ಬೇಕು ತಾನೇ. ಯಪ್ಪ, ಸರ್ ಕಟ್ ಮಾಡಿ. ಅಯ್ಯೋ ಕತೆ. ಇಲ್ಲಿ ಪೊಲೀಸ್ ಜೀಪ್ ಇದೆ, ಪೊಲೀಸ್ ಜೀಪಲ್ಲಿ ಯಾರೂ ಇಲ್ಲ. ಹಾಗೆ ಇಲ್ಲಿ ಆಫೀಸಲ್ಲಿ ಕೂಡ ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮತ್ತು ಎಮರ್ಜೆನ್ಸಿ ನಂಬರಿಗೆ ಕಾಲ್ ಮಾಡಿದ್ರು, ಅದು ಕೂಡ ಯಾರ್ದು ಕನೆಕ್ಟ್ ಆಗ್ತಾ ಇಲ್ಲ. ಕಾಲ್ ರಿಸೀವ್ ಮಾಡ್ತಾರೆ, ಬಟ್ ಯಾಕೆ ಮಾಡ್ತಾರೆ ಪಾಪ. ಮತ್ತು ಜೀಪ್ ಇದೆಯಲ್ಲ, ಈ ಮಗು ತಪ್ಪಿಸ್ಕೊಬಿಟ್ಟಿದೆ. ಅದು ಅನೌನ್ಸ್ ಮಾಡೋದಕ್ಕೂ ಮೈಕಿಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲಿ ಹೇಳಿ? ಅಲ್ಲಿ ಅದೇ ಒಳಗೆ ಅಲ್ವಾ, ಅಲ್ಲಿ ಯಾರು ಇರಲಿಲ್ಲ, ಅಲ್ಲೇ ಲಾಕ್ ಆಗಿದೆ. ಇದು ಪೊಲೀಸ್ ಇದ್ದಾರೆ, ಹೋಗಿ ನೋಡಿ ಅಂತ ಅಂದ್ಬಿಟ್ಟು ಕಳಿಸಿದ್ರು. ಅವ್ರು ಏನು ರಿಯಾಕ್ಟ್ ಮಾಡಲಿಲ್ಲ. ಈ ಕಡೆ ಹಾಂ, ನಾವು ಪೊಲೀಸ್ಗೆಲ್ಲ ಫೋನ್ ಮಾಡಿದ ನಾವು ಗಾಬರಿ ಮಾಡಬೇಡಿ, ಸುಮ್ಮನಿರಿ. ಗಾಬರಿ ಮಾಡಬೇಡಿ, ಗಾಬರಿ ಮಾಡಬೇಡಿ, ಸುಮ್ಮನಿರಿ. ನಾವು ಹುಡುಕಿ ಹುಡುಕಿ ಸಾಕತ್ತು. ಪೊಲೀಸರು ಅಳ್ಬೇಡಿ, ಸುಮ್ಮನಿರಿ. ಪೊಲೀಸರು ಕುಡಿ ಕುಡಿ ಕುಡಿ, ಅಳ್ಬೇಡ ಅಳ್ಬೇಡ, ಕುಡಿಯೋ, ಅಳ್ಬೇಡ, ಸುಮ್ಮನಿರಿ. ಯಾರಿದು? ಅಳ್ಬೇಡ. ನಿಮ್ಗೆ ಏನಾಗಬೇಕು? ನಿಮ್ಮ ಅಜ್ಜಿನ ಅದು? ನಾವಲ್ಲೆಲ್ಲ ಸುತ್ತಾಡ್ಕೊಂಡು ಓಡಾಡ್ಕೊಂಡು ಪೊಲೀಸ್ ಜೀಪ್ ನಾವು ಇದು ಮಾಡಿದ್ವಿ ಅಲ್ಲಿ. ನಾವೇ ಅಲ್ಲೆಲ್ಲ ಓಡಾಡ್ತೀವಿ. ಹೇಳಿ ಫೋನ್ ಮಾಡಿ. ನಾವು ಇಲ್ಲೇ ನಿಂತಿದ್ದೀವಿ. ಪೊಲೀಸ್ ಅಂತ ನಿಂತಿದ್ದ, ಪೊಲೀಸರು ಇಲ್ಲ. ನಿಮ್ಮ ಕಡೆ ಯಾರು? ಅಳ್ಬೇಡ ಅಳ್ಬೇಡ, ಜ್ಯೂಸ್ ಕೊಡಿ, ಕುಡಿಲಿ, ಸಮಾಧಾನ ತಗೋ, ಕುಡಿ. ಕುಡಿಯಪ್ಪ, ಕುಡಿ, ಹೋಗುವೆ ಅಜ್ಜಿ ಜೊತೆ, ಕುಡಿ 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 ಹೇಳ್ತೀನಿ ಕುಡಿ 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 ಕುಡಿ. ನಿಮ್ಮ ಅಜ್ಜಿ ಜೊತೆ ಕಳಿಸ್ತೀವಿ, ಕುಡ್ಕೋ. ಕುಡಿ 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 ನಾನು ಇವನಿಗೆ ಒಂಚೂರು ಅಡಗಿಕ್ರವ ನೀವು. ನನ್ನ ಬಟ್ಟೆಗಳು ಅಂದ್ಬಿಟ್ಟು ಕೆಳಗಡೆ ಚಿಕ್ಕ ಅದು ಊರ ಹೆಸರು ಹೇಳಕ್ ಬದ್ದಲ್ಲ, ಅವನ ಹೆಸರು ಬರೀ ಶಶಿ ವಂಶಿ. ಶಶಿ ಅಂದ್ರೆ ಯಾರು? ದೊಡ್ಡಪ್ಪ. ದೊಡ್ಡಪ್ಪನ ಅಮ್ಮನ ಹೆಸರು ಶಶಿ ಅಂತ ಹೇಳ್ತಿದ್ದಾನೆ, ಅಪ್ಪನ ಹೆಸರು ಶಶಿ ಅಂತ ಹೇಳ್ತಿದ್ದಾನೆ. ಆ ಕಡೆ ಇದ್ರ ನೀವು? ಈ ಕಡೆ ಆ ಕಡೆ ಇಲ್ಲ ಕಣಪ್ಪ, ಇದು ಒಳಗೋಯ್ತು. ಆ ಕಡೆ ಕರ್ಕೊಂಡಿದ್ದ, ಅಲ್ಲ ಕರ್ಕೊಂಡು ಆ ಕಡೆ ಕರ್ಕೊಂಡು ಕೆಳಗಡೆ ಕರ್ಕೊಂಡೋದ. ಮನೆ ಒಳಗೆ ಹೋದಲ್ಲ ಆಫೀಸ್ ಮಕ್ಕಳು. ಪೊಲೀಸರು ಫೋನ್ ಮಾಡ್ತಾರೆ ನಮ್ಗೆ. ಜನಗಳು ಚಿಲ್ಲಾಪಲ್ಲಿ ಅಲ್ಲಿ ಮಕ್ಕಳು ನಾವು ಅಲ್ಲಿ ಇದ್ದ ಮೈಕ್ ಇಲ್ಲ ಅಂತಂದ್ರು, ಆಫೀಸ್ಗೆ ಹೋಗಿ ಅಲ್ಲೆಲ್ಲ ತೊಡ್ಕೊಂಡು ಪೊಲೀಸ್ ಹತ್ರ ನಾವು ಇಲ್ಲಿ ಜೀಪ್ ಹತ್ರ ನಿಂತ್ಕೊಂಡು ಕನೆಕ್ಟ್ ಮಾಡಿದ್ದೀನಿ. ಬದವ್ರೆ ಪೊಲೀಸರು, ಅವ್ರಿಗೆ ಹೇಳ್ಬೇಕೀಗ ರಿವರ್ಸ್ ಮಾಡಿ. ರಿವರ್ಸ್ ಕನೆಕ್ಟ್ ಹೋಯ್ತಲ್ಲ ಈಗ. ರಿವರ್ಸ್ ಹೋಗೋದಿಲ್ಲ, ರಿವರ್ಸ್ ಹೋಗ್ಬೇಕು. ನಾನು ಈಗ ಅಲ್ಲಿ ದೊಡ್ಡಮ್ಮನ ಗದ್ದೆ ಹತ್ರ ಹೋಗಿ ಅವ್ನ ಗೋಸ್ಕರ ಅಲ್ಲಿ ಇಟ್ಬಿಟ್ಟು ಹೋಗಿ ಅಂದ್ರೆ ಅಲ್ಲಿ ಎಲ್ಲಿ ಅಲ್ಲಿ ಇರ್ಸ್ಬಿಟ್ಟು ಹೋಗಿ ಅಂದ್ರೆ ನಮಗೆ ಭಯ. ಹೇಗೆ ಬಿಟ್ಬಿಟ್ಟು ಬರೋಕ್ಕಾಗುತ್ತೆ ಹೇಳಿ? ಅದಕ್ಕೆ ನಮ್ಮ ಜೊತೆನೇ ಇರ್ಸ್ಕೊಂಡು ಇಲ್ಲೇ ನಿಂತಿದ್ದೀವಿ. ಅದು ಮೈಕೆಲ್ಲ ಅವನಿಗೆ ಅಟ್ಲೀಸ್ಟ್ ಮಾತಾಡಕ್ಕೂ ಬರ್ತಾ ಇಲ್ಲ. ಊಟ ಮಾಡಕ್ಕೆ ಕುಡಿಯಪ್ಪ. ಇವನ ಹೆಸರೇನು? ವಂಶಿನಾ? ವಂಶಿ ಅಂತ ಹೇಳ್ದ. ಇಲ್ವಲ್ಲ ನಿಮ್ದು? ಇಲ್ಲ ನಾವು ಚಿಕ್ಕತಳ್ಳಿ ಇಲ್ವಲ್ಲ ಅಂತ ಹೇಳ್ದ. ಬಿಳಿಕೆರೆ ಪಕ್ಕ ಚಿಕ್ಕತಳ್ಳಿ. ಬಿಳಿಕೆರೆ ಇಲ್ಲಪ್ಪ, ಬಿಳಿಕೆರೆನೆ. ನಾನು ಸುರೇಶ್ ಹೋಗುತ್ತೆ, ಆಚಾರ್ಯ ಸುರೇಶ್ ಹೋಗುತ್ತೆ.
ನೀವು ಯಾವನಮ್ಮ ದೊಡ್ಡ ಇಲ್ಲ ಚಿಕ್ಕತಳಿ ನಾನು ನಿನ್ನ ನೋಡ್ರಂಗ ಏನು ತಿಂದಿಲ್ಲ ಬೆಳಗ್ಗೆ ನಾ ಬೆಳಗ್ಗೆ ಊಟ ಇವಾಗ ಆ ಕಡೆ ಊಟಕ್ಕೆ ಕರ್ಕೊಂಡು ಹೋಗೋಣ. ಇಲ್ಲ ಕೊಡ್ತೀನಿ. ಏ ಇಲ್ಲ ತಗೊಳ್ಳಿ ಸರ್ ತಗೊಳ್ಳಿ ಚಿಕನ್ ಗೊತ್ತಾ ಸರ್ ತಗೊಳ್ಳಿ. ಹೌದು ಥ್ಯಾಂಕ್ ಯು ಸೋ ಮಚ್. ಅದೇ ಹೌದು ನಾವು ಅಲ್ಲಿ ಊಟಕ್ಕೆ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ. ಇವ್ರ ಪಾಪ ಹುಡುಕಿದ್ರೆ ಗೊತ್ತಾಗಲ್ಲ ಅಂದ್ಬಿಟ್ಟು ಅದಕ್ಕೆ ಜ್ಯೂಸ್ ಕೊಡ್ಸಕ್ ಬಂದಿದ್ದು. ಊಟ ಕರ್ಕೋಗಲ್ಲ ಅಲ್ಲಿಗೆ, ಊಟ ತಿನ್ಸ್ಬಿಟ್ಟು ಪೊಲೀಸ್ ಅವ್ರು ಬರ್ತಾರಲ್ಲ ಅಂತ ಅನ್ಕೊಂಡ್ವಿ. ಆದ್ರೆ ಕ್ಯಾನ್ ಹೋದವರು ಅವ್ರು ಫೋನ್ ಮಾಡಂటే ವೇಟ್ ಮಾಡಬೇಕು. ಈಗ ಅವರೇ ಫೋನ್ ಮಾಡಿದ್ರೆ ಸಿಕ್ಕವ್ರೆ ಅಂತ ಹೇಳ್ಬೇಕು. ಈಗ ಬಂದವ್ರೆ ಅವ್ರ ಕಡೆ ಬಂದವ್ರೆ ಇವ್ರ ಅಮ್ಮವರೆಲ್ಲ ಎಲ್ಲ ಚಲ ಪಿಲೆ ಬಿಟ್ಟವ್ರೆ. ಹೇಳಿ ಅವ್ರಿಗೆ ಫೋನ್ ಇದ್ರೆ ಇವರು ಯಾರಿದು? ನಿಮ್ಮ ಅಜ್ಜಿನಾ? ನಿಮ್ಮ ಅಜ್ಜಿ ಹೆಸರೇನು? ಅದೇ ಕಾಲ್ ಏನು ಪ್ರಾಬ್ಲಮ್ ಆಗಿದೆ ಅವನಿಗೆ? ಅದು ನೀವೆಲ್ಲ ಕುಡಿದ ಕೈಯಲ್ಲಿ ಒಂಥರ ಇದಾಗೈತಲ್ಲ ಅಲ್ಲಿಗೆ ನಡ್ಕೊ ಬಂದಿದ್ದು. ಅಲ್ಲಿ ಅಡುಗೆ ಮಾಡ್ತಾ ಇರೋದು ನಾವು. ಅಡುಗೆ ಮಾಡ್ತಿರೋದೇ ನಾವು ಇಲ್ಲ ಪರಿ ಬಂದಿರ ನಾವು ಪೂಜೆಗೆ ಅಲ್ಲೇ ಗಾಡಿ ಪೊಲೀಸರು ಫೋನ್ ಮಾಡ್ತಾರೆ ಸಿಕ್ಕಲ್ಲ ಅಂತ ಹೇಳ್ತಿದ್ರು. ಕುಡ್ಕಪ್ಪ. ನಾವೇ 1 hour ಇಲ್ಲಿ ನಿಂತ್ಕೊಂಡು ಇಲ್ಲಿ ನಾವು ಇಷ್ಟ ಆಗ್ಲೆಲ್ಲ ಸುತ್ತಾಡ್ತೀವಿ. ದೊಡ್ಡಕಾಯಿ ನೂಕಿದ್ದಾರೆ ಈ ಕಡೆ ಅಲ್ಲಿ ಅಂಟ ಬಂದು ಪೊಲೀಸರು ಯಾರು ಹುಡುಕ್ತಾರೆ. ಆ ಜಾಗ ಬಿಟ್ಟು ಅಳ್ಳಾಡಿಲ್ಲ, ನಾವು ಅಲ್ಲೇ ನಿಂತಿದ್ವಿ. ಈಗ ಇಲ್ಲಿ ಬಟ್ಟೆ ಹಾಕ್ಬಿಟ್ಟು ನಾವು ಮಮ್ಮಿಗೆ ದೊಡ್ಡಮ್ಮನಿಗೆ ಹೋಗ್ತಿರು ಹಣೆಗೆ ಹಚ್ಚಿ ಇರೋದ್ರಲ್ಲಿ ಕಪ್ಪಿಸ್ಕೊಳಕೈತೆ ಈ ಬಟ್ಟೆಗಳು ಎತ್ಕೊಬತ್ತೀನಿ ಅಂತ ಇದ್ದೀನಿ. ಅವ್ರ ಬಟ್ಟೆಗಳೆಲ್ಲ ಇದು ಮಾಡ್ಕೊತೀವಿ ಇವನ್ನ ಮಾಡ್ಕೊಂಡು ಕುಡ್ಕೋ ಇವಾಗ ನಿಮ್ಮ ಅಜ್ಜಿ ಜೊತೆ ಹೋಗುವೆ. ಪೂಜೆ ಮಾಡಿಸ್ಕೊ ಹೋಗಿ ಅಲ್ಲಿ ಸ್ವಾಮಿ ಏನಪ್ಪ ಕಣವ ಅವ್ರ ಮಾವ ದೇವಸ್ಥಾನ ಒಳಗೆ ಕರ್ಕೊಂಡು ಹೋಗಿದ್ದ. ಅವ್ರ ಅಮ್ಮನ ಅದು? ಅವ್ರ ಅಮ್ಮ ಬಂದಿಲ್ವಾ? ಅವ್ರ ಅಮ್ಮನೂ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಈಗ ಅವ್ರ ಅಮ್ಮನ ಕೈಯಲ್ಲೇ ಹೊಡಿತಾರೆ ಎಡಬಲ. ಎತ್ ಕಡೆ ಹುಷಾರಾಗಿ ನೋಡ್ಕೋಬೇಕಲ್ವಾ? ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಲ್ವಾ? ಅವನಿಗೆ ಮಾತಾಡಕ್ಕೂ ಗೊತ್ತಾಗ್ತಾ ಇಲ್ಲ. ಶಶಿ ವಂಶಿ ಎರಡೇ. ನಿನ್ನ ಹೆಸರು ಹೇಳಿದ್ರೆ ಶಶಿ ಅಂತ ವಂಶಿ ಅಂತಾನೆ. ನಿಮ್ಮ ಅಪ್ಪನ ಹೆಸರು ಅಮ್ಮನ ಹೆಸರು ಎಲ್ಲ ಶಶಿ ಅಂತ ಹೇಳ್ತಾನೆ. ನಾವು ದೇವಸ್ಥಾನದೊಳಗೆ ಕರ್ಕೋಗಿ ಅಲ್ಲಿ ಕರ್ಕೋಗಿದ ಅಲ್ಲೆಲ್ಲ ಅಡಿಗೆ ಮಾಡ್ತಾರೆ. ನಾನು ಇಲ್ಲ ನಾವು ದೇವಸ್ಥಾನದ ಹತ್ರ ಹೋಗಿ ಆಫೀಸ್ ಹತ್ರ ಹೋಗಿ ಅಲ್ಲಿ ಪ್ರಸಾದ ಕೊಡ್ತಾರಲ್ಲ ಅಲ್ಲೆಲ್ಲ ಹೋದ್ವಿ. ಇಲ್ಲೇ 1 ಗಂಟೆಯಿಂದ ನಿಂತ್ಕೊಂಡಿದ್ವಿ ಹಿಡ್ಕೊಂಡು. ಅಲ್ಲಿ ನಾವು ಅಡುಗೆ ಮಾಡೋದ ಹತ್ರ ಪೊಲೀಸರು ಮಾಡಿದ ಬರ್ಬೇಕಂತ. ನಾವು ಅವ್ರು ಅಲ್ಲೇ ಬಿಟ್ಬಿಟ್ಟು ಹೋಗಿ ಬಂದು ಕರ್ಕೊಂಡು ಹೋಗ್ತಾರೆ ಅಂತಂದ್ರು. ನಮ್ಗೆ ಯಾವ ನಂಬಿಕೆ ಮೇಲೆ ಬಿಟ್ಬಿಟ್ಟು ಬರೋಕ್ಕಾಗುತ್ತೆ ಹೇಳಿ? ಅಲ್ಲೇ ನಿಂತೀವಿ. ಪೊಲೀಸ್ ಅವರು ಅಲ್ಲಿ ಇಲ್ಲೇ ಇದು ಪ್ರಸಾದ ಬಿಡ್ತಾರಲ್ಲ ಅಲ್ಲೇ ಬಿಟ್ಬಿಟ್ಟು ಹೋಗಿ ಯಾರು ಬಂದು ಕರ್ಕೊಂಡು ಹೋಗ್ತಾರೆ ಅಂದ್ರು. ನಮಗ್ ಭಯ, ಹೆಂಗ್ ಬಿಟ್ಬಿಟ್ಟು ಬರೋಕ್ಕಾಗುತ್ತೆ? ಅದಕ್ಕೆ ನಮ್ಮ ಜೊತೆ ತರಿಸ್ಕೊಂಡಿದ್ವಿ. ದೇವರ ಭಗವಂತ ಪರಂಜ್ಯೋತಿ ಒಳ್ಳೆ ಕಾಣಿ ಕೊಡುವ. ದೇವಸ್ಥಾನಕ್ಕೆ ಹೋಗಿದ ಮೈಕ್ ಇರ್ತದೆ, ಮೈಕ್ ಇಲ್ಲ ಅಲ್ಲಿ. ಮೈಕ್ ಇಲ್ಲ ಅಂತ ಹೇಳ್ತಾರೆ. ಸರಿ ಹುಷಾರು. ಬಾಯ್ ಕಣೋ ವಂಶಿ, ಬಾಯ್ ಬಾಯ್. ಹುಷಾರು, ಹಂಗೆಲ್ಲ ಹೋಗ್ಬೇಡ ಆಯ್ತು ಎಲ್ಲೋ. ಅದೇ ಗೊತ್ತಾಯ್ತು. ಇಲ್ಲ ಫೋನ್ ಸಿಕ್ತಾನ ಮಾಡಿಸ್ಬೇಕು. ಇನ್ನೊಂದಪ್ಪ ನಂಬರ್ ಹೇಳಿ ಮಾಡೋದ. ಅವ್ರ ಅಮ್ಮ ಇದ್ದೆ ನಂಬರ್ ಹೇಳ್ತಾರೆ. ಅವ್ರ ಮಮ್ಮಿಗೂ ಗೊತ್ತಿಲ್ಲ ನನಗೆ. ನಿಮಗೆ ಆ ಹುಡುಗರು ಸಿಗ್ತಾವಲ್ಲ ಫೋನ್ ಮೇಲೆ ಕ್ಯಾನವಿಲ್ಲ ಅವ್ರಿಗೆ. ಸರಿ ಕರ್ಕೊಂಡೋಗಿ ಹುಷಾರಾಗಿ. ಒಳ್ಳೇದು ಮಾಡ್ಲಿಕ್ಕೆ ಸ್ವಾಮಿ ಭಗವಂತ ಅದೇ ಹೋಗಿ. ಬಾಯ್ ಕಣೋ, ಬಾಯ್ ಬಾಯ್ ಮಾಡಿ.
ಮಾಡು. ಹುಷಾರು, ಅಪ್ಪ ಅಮ್ಮನ ಜೊತೆನೇ ಇರ್ಬೇಕು, ಅಜ್ಜಿಯವ್ರ ಜೊತೆನೇ ಇರ್ಬೇಕು. ಅದು ಈಗ ಮಕ್ಕಳು ಕಳ್ತನ ಹೌದು ಹೌದು, ಮನೆ ಹತ್ರನೇ ಬಿಡಲ್ಲ. ಇನ್ನಿಂತ ಜಾತ್ರೆಲಿ ಬನ್ನಿ, ಊಟ ಮಾಡ್ಕೊಂಡು ಹೋಗ್ರಿ. ಹುಷಾರು, ಅವನು ಪಾಪ ಮಾತಾಡಕ್ಕೂ ಗೊತ್ತಾಗಲ್ಲ. ಬನ್ನಿ ಊಟ ಮಾಡ್ಕೊಂಡು ಹೋಗ್ರಿ. ಬಂದು ಯಾವಾಗಲೂ ಊಟ ಮಾಡ್ಕೊಂಡ್ರೆ ಮನೆ ದೇವ್ರು ಬಂದು ಊಟ ಮಾಡ್ಕೋತಾರೆ ಅಂತೀವಿ. ಈಗ ಇವನ್ನ ಹಿಂಗಾಗಿ ಹುಷಾರಾಗಿ ನೋಡ್ಕೊಳ್ಳಿ, ಆಯ್ತು. ಸರಿ, ಹಾಂ ಸರಿ. ಫೋನ್ ಮಾಡಿದ ಹೇಳಿದ್ರಾ? ಪೊಲೀಸನು ಬರ್ಬೇಕು ಅಂತ. ಸರ್ ಥ್ಯಾಂಕ್ ಯು ಜ್ಯೂಸಿಗೆ. ಫೈನಲಿ ಅವ್ರ ಅಜ್ಜಿ ತಾತ ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಹೌದು, ಮುಂದ್ಗಡೆ ಹೋಗ್ತಿದ್ದಾರೆ ನೋಡಿ. ಫುಲ್ ಖುಷಿಯಾಗೋದ್ರು ಅವರು. ಆ ಹುಡ್ಗ ಅವ್ರ ಅಜ್ಜಿ ಹೇಳೋದು ನೋಡ್ಬಿಟ್ಟು ಅದು ಹತ್ಬಿಡ್ತು.